ನಮ್ಮ ಬೀದರ್ ಹಾಗೂ ತೆಲಂಗಾಣ ಹಾಗೂ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಒಂದು ಐತಿಹಾಸಿಕ ದೇವಸ್ಥಾನ ನಂಬ್ತ್ರೇನ್ರಿ? ನಂಬಲೇಬೇಕ್ರಿ. ನಮಸ್ಕಾರ ರೀ ಎಲ್ಲಾ ಬೀದರ್ ಹಾಗೂ ಕರ್ನಾಟಕದ ಜನತೆಗೆ. ನಾವು ಹೋಗಿದ್ದೆ ಇವತ್ತು ಕಲ್ಯಾಣಿ ಚಾಲುಕ್ಯ ಆಳಿದಂತ ಒಂದು ರಾಜ್ಯ ಶಾಸನ ಕಡೆ. ಇದು ಎಲ್ಲಿ ಬರ್ತದ ಲಾಸ್ಟಿಗೆ ಹೇಳ್ತೀನಿ, ಕಡಿತಕ್ಕ ನೋಡ್ರಿ. ಅವ್ರು ಆಳಿದಂತ ಶಾಸನ ನೋಡಿ ನಾನು ಶಾಕ್ ಆಗೋದೆ. ಸೊ ಫೈನಲಿ ಗುಡಿಗೆ ಬಂದ ತಕ್ಷಣ ನೋಡ್ರಿ, ಇಲ್ಲಿ ಒಳಗಡೆ ಏನಿತ್ತಂದ್ರ ಒಂದು ಕಲ್ಲಿನ ಒಂದು ಪ್ರದರ್ಶನಗಳು ನೋಡಿ ನಾನು ಶಾಕ್ ಆಗೋದೆ. ನನಗೆ ವಿರೂಪಾಕ್ಷ ದೇವಸ್ಥಾನ ನನಗೆ ನೆನಪಂತು. ನಮ್ಮ ಕಲ್ಯಾಣಿ ಚಾಲುಕ್ಯರು ಈ ತರ ಆಳಿದ್ದ ಈ ದೇವಸ್ಥಾನ ಈ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿ. ಸೊ ಹೊರಗಡೆ ನಂದಿಯ ನೋಡಿ ನಾನು ದೃಶ್ಯ ಕಂಡು ಅಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಹೊರಗಡೆ ಬಂದು ನೋಡಿದ ತಕ್ಷಣ ಇಲ್ಲಿ ಒಂದು ಗಣಪತಿಯ ಮೂರ್ತಿ ಅದ್ಭುತವಾಗಿತ್ತು. ಮತ್ತೊಂದು ಮೂರ್ತಿ ಏನೋ ಒಂದು ಅಂದ್ರೆ ಈ ತರ ಬಿದ್ದಿತ್ತು ಅಂದ್ರೆ ನೋಡಿ ಫುಲ್ ಬೇಜಾರಾಯ್ತು. ಅಲ್ಲಿಂದ ಪಾರ್ವತಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ದರ್ಶನ ಮಾಡಿಕೊಂಡೆವು. ಇಲ್ಲಿ ಒಟ್ಟು 4 ದೇವಸ್ಥಾನಗಳಿದೆ. ಸಿದ್ದೇಶ್ವರ ಒಂದು ಟೆಂಪಲ್ ಹೊಂದಿರುವ ಅದರಲ್ಲಿ ಮಹಾದೇವನ ಇದೆ, ಹಾಗೂ ಪಾರ್ವತಿ ಹಾಗೂ ಪರಮೇಶ್ವರ್ ಹಾಗೂ ಸೋಮನಾಥ. ಇಲ್ಲಿ 4 ದೇವಸ್ಥಾನಗಳಲ್ಲಿ ಮುಖ್ಯವಾದದ್ದು ಶ್ರೀ ಮಹಾದೇವ್ ಅಂದ್ರೆ ಸಿದ್ದೇಶ್ವರ ಟೆಂಪಲ್ ಅಂತೇಳಿ. ಈ ಟೆಂಪಲ್ ನ ದರ್ಶನ ಪಡ್ಕೊಂಡು ಇಲ್ಲಿಂದ ಒಂದು ಹಳೆ ಕಲ್ಲಿನ ಕೆತ್ತನೆ ನೋಡಿದ್ರೆ ನೀವು ಶಾಕ್ ಆಗ್ತೀರಿ. ಸೊ ನನಗ ಆಗಿದ್ದ ಅನುಭವ, ನಾನು ಕಂಡು ದೃಶ್ಯನ ಮರ್ತು ಹೋದೆ. ಸೊ ಆ ತರ ಆಗಿತ್ತು. ಸೊ ನೀವು ಒಂದ್ಸತಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ರಿ. ಈ ದೇವಸ್ಥಾನ ಎಲ್ಲಿ ಬರ್ತಂದ್ರ ನಾಂದೇಡ್ ಜಿಲ್ಲಾ ಅಂದ್ರೆ ಮಹಾರಾಷ್ಟ್ರದಲ್ಲಿ ನಾಂದೇಡ್ ಜಿಲ್ಲಾ ಅನ್ನುವ ಹಿಮ್ಮಡಪತ್ತಿ ತಾಲೂಕದ ಹೊಟ್ಟಾಳ್ ಎಂಬ ಗ್ರಾಮದಲ್ಲಿ ಬೀದರಿಂದ ಬರೋಬ್ಬರಿ 90 ಕಿಲೋಮೀಟರ್ ದಲ್ಲಿ ಈ ದೇವಸ್ಥಾನ ಅದ. ಸೊ ಯಾರ್ಯಾರು ನೀವು ಈ ದೇವಸ್ಥಾನಕ್ಕೆ ನೋಡಿಲ್ಲ ಒಂದ್ಸತಿ ಹೋಗಿ ವಿಸಿಟ್ ಮಾಡ್ರಿ. ನಮ್ಮ ವಿಡಿಯೋ ಇಷ್ಟ ಆದ್ರೆ 4 ಜನಕ್ಕೆ ಶೇರ್ ಮಾಡ್ರಿ. ಹಾಗೆ ಕಲ್ಯಾಣ ಶಾಸನ ಯಾರ್ಯಾರಿಗೆ ಗೊತ್ತಿತ್ತು ನನಗೆ ಕಾಮೆಂಟ್ ಮಾಡ್ರಿ.